ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡುವಂತಹ ರೆಸಿಪಿ ಹಲಸಿನ ಹಣ್ಣಿನಿಂದ ಮಾಡುವಂತಹ ಸಾಂಬಾರ್. ಬನ್ನಿ ಹೇಗಿರುತ್ತೆ ನೋಡೋಣ. ಹೇಗೆ ಮಾಡೋದು? ಹಲಸಿನ ಬೀಜವನ್ನು ನಾವು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಹಾಗೆಯೇ ಒಂದು 2 ದಿನ ಅದನ್ನು ಬಿಸಿಲಲ್ಲಿ ಒಣಗಿಸಿದಾಗ ಮೇಲೆ ಸಿಪ್ಪೆ ತಾನಾಗೆ ಬಿಟ್ಕೊಳ್ಳುತ್ತೆ. ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ನಾವು ಈ ರೀತಿಯಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಟಂತಹ ಹಲಸಿನ ಬೀಜವನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡಾದ ನಂತರ 1 ಲೋಟದಷ್ಟು ನಾವು ಬೇಳೆಯನ್ನು ಹಾಕಿ, ಹಾಗೆಯೇ 1 ಈರುಳ್ಳಿಯನ್ನು ಹೆಚ್ಚಿಟ್ಕೋಬೇಕು. ಹಾಗೆಯೇ ಟೊಮೊಟೊನ ಕೂಡ 1 ಟೊಮೊಟೊನ ಹೆಚ್ಚಿಟ್ಟು ಹಾಕ್ಕೋಬೇಕು. ಸ್ವಲ್ಪ 1 ಸ್ಪೂನು ಖಾರದ ಪುಡಿ, ಹಾಗೆಯೇ ಸಾಂಬಾರು ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಅರಿಶಿನ ಇಲ್ಲ ಇಷ್ಟೆಲ್ಲ ಹಾಕಿ ನಾವು ಇದಕ್ಕೆ 2 ಅಥವಾ 3 ಲೋಟದಷ್ಟು ನೀರನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ಆದ ನಂತರ ನಾವು ಇದನ್ನು 3ರಿಂದ ಅಥವಾ 4 ವಿಷಲನ್ನು ಕೂಗಿಸಿದಾಗ ಇದು ಸ್ಮೂತ್ ಆಗುತ್ತೆ. ಯಾಕೆಂದರೆ ಹಲಸಿನ ಬೀಜ ಗಟ್ಟಿಯಾಗಿರೋದ್ರಿಂದ ನಾವು 3-4 ವಿಷಲ್ ಕೂಗಿಸ್ಲೇಬೇಕಾಗುತ್ತೆ. ಈ ರೀತಿ ಕೂಗಿಸಿ ಸೈಡಲ್ಲಿ ಇಟ್ಕೋಬೇಕು. ಕೂಗಿಸಿ ಆದ ನಂತರ ನಾವು ಸೈಡಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಸ್ಟವ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದಂತಹ ಪಾತ್ರೆಯ ಜೊತೆಗೆ ನಾವು ಪಾತ್ರೆಯಲ್ಲಿ 1-2 ಸ್ಪೂನ್ ನಾವು ಎಣ್ಣೆಯನ್ನು ಹಾಕಿ, ಜೊತೆಯಲ್ಲಿ ಸಾಸಿವೆಯನ್ನು ಹಾಕಬೇಕು. ಹಾಗೆ 1 ಹಸಿಮೆಣಸಿನ್ಕಾಯನ್ನು ಹಾಕಿ, ಹಾಗೆಯೇ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಎಸಳು ಹಾಗೂ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಬೇಯಿಸಿಟ್ಟಂತಹ ಬೇಳೆ ಹಾಗೂ ಹಲಸಿನ ಬೀಜ ಪೂರ್ತಿಯಾಗಿ ಬೆಂದಿರೋದು ನೋಡ್ಬೋದು. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀರನ್ನು ಆ್ಯಡ್ ಮಾಡಿ ನಾವು ಫ್ರೈ ಮಾಡ್ಕೊಂಡಿರೋ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಯಲ್ಲಿ ನಾವು ಕೊಬ್ಬರಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿ ಹಾಕಿ ಆದ ಮೇಲೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿಯಾಗಿ ಇರೋರು ಹಾಗೆಯೇ ಚಪಾತಿ ಜೊತೆಯಲ್ಲಿ ಹಚ್ಕೊಂಡು ತಿನ್ನೋರು ತಿನ್ಬೋದು. ಹಾಗೆಯೇ ಇದಕ್ಕೆ ಮುದ್ದೆ ಜೊತೆಯಲ್ಲಿ ಕೂಡ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಇಡಬೇಕು. ಇದಕ್ಕೆ ಅರ್ಧ ನಿಂಬೆಹಣ್ಣಿನಷ್ಟು ನಾವು ಇಲ್ಲಿ ಹುಣಸೆಹಣ್ಣು ತಗೊಂಡು ರಸವನ್ನು ತಗೋಬೇಕು. ರಸವನ್ನು ಹಾಕಿ ಆದ ನಂತರ ನಿಂಬೆಹಣ್ಣಿನ ರಸವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕ್ತಾ ಇರೋದನ್ನು ನೋಡ್ಬೋದು. ಈ ರೀತಿ ಹಾಕಿದಾಗ ಇದು ಕೂಡ ತುಂಬಾ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗುತ್ತೆ. ಈ ರೀತಿಯಾಗಿ ನೀವು ಮುದ್ದೆ ಜೊತೆಯಲ್ಲಿ, ಅನ್ನ ಜೊತೆಯಲ್ಲಿ ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಕ್ಕಾಗಿ ವೆಯ್ಟ್ ಮಾಡಿ. ಧನ್ಯವಾದಗಳು.